ನೋಡಿ, ಸಮುದ್ರ ಬದಿಯಲ್ಲಿ ಇವತ್ತು ಒಮ್ಮೆ ಪರ್ಮನೆಂಟ್ ಮಾಡೋದು ನಾವು ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡದಿದ್ದರೆ ಅದು ನೀವು ಬಾಂಬೆಯಲ್ಲಿಯೂ ನಿಲ್ಲುವುದಿಲ್ಲ, ನಿಮ್ಮ ಇಲ್ಲಿ ಕೇರಳದಲ್ಲಿ ಕೂಡ ನಿಲ್ಲಿಲ್ಲ, ನಿಮ್ಮ ಚೆನ್ನೈಯಲ್ಲಿ ಕೂಡ ನಿಲ್ಲಿಲ್ಲ. ಮತ್ತು ಕಡಲಿನ ಹೊಡೆತ ಯಾವ ರೀತಿ ಹೇಗೆ ಬೀಳ್ತಂತ ಹೇಳಿ ಕೂಡ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಈಗಿನ ಒಮ್ಮೆ ನೋಡಿ ಅದಕ್ಕೆ ಪ್ರಾಕ್ಟಿಕಲ್ ಆಗಿ ನಾವು ಏನೋ ಒಂದು ಹೇಳಿಕೊಂಡು ನಾನು ಹೇಳಿದೆ ನನ್ನ ತಾವತ್ತು ಅದಕ್ಕೆ ನಾನು ಎಕ್ಸ್ಪರ್ಟ್ ಅಲ್ಲ, ಅದಕ್ಕೆ ಟೆಕ್ನಿಕಲ್ ಅವರಿದ್ದಾರೆ. ಟೆಕ್ನಿಕಲ್ ಒಂದೊಂದು ಸಮುದ್ರ ಮತ್ತು ಒಂದೊಂದು ಕಡೆ ಉಂಟಲ್ಲ, ಒಂದೊಂದು ರೀತಿ ಇರ್ತದೆ. ಪಣಂಬೂರಿನಲ್ಲಿದ್ದಾಗೆ ಸಸಿತ್ಲಲ್ಲಿ ಸಮುದ್ರ ಇಲ್ಲ, ಸಸಿತ್ಲಲ್ಲಿದ್ದಾಗೆ ಉಳ್ಳಾಲದಲ್ಲಿ ಬೆಂಗರೆಯಲ್ಲಿ ಸಮುದ್ರ ಇಲ್ಲ, ಬೆಂಗರೆಯಲ್ಲಿದ್ದಾಗೆ ನಮ್ಮ ಕೋಟೆಪುರದಲ್ಲಿ ಇಲ್ಲ, ಕೋಟೆಪುರದಲ್ಲಿದ್ದಾಗೆ ನಿಮ್ಮ ಇಲ್ಲಿ ಮೊಗೇರ್ಪಣ್ಣ, ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯ ಹೊಡೆತ ಮತ್ತು ಅದರ ಒಂದು ಇದೇ ಬೆರೀತದೆ. ಸೊ ಅಲ್ಲಿಯ ಸಬ್ಜೆಕ್ಟೇ ಆವತ್ತಿನ ಕಾಲದಲ್ಲಿ ಬೇರೆ, ಇಲ್ಲಿಯ ಸಮಸ್ಯೆ ಬೇರೆ. ಸೊ ಎಲ್ಲಿಗೆ ನಾವು ಎಕ್ಸ್ಪರ್ಟ್ ನೋಡಿಕೊಂಡು ಏನು ಮಾಡಿಕೊಂಡು ಇಲ್ಲಿಗೆ ಸೂಕ್ತವಾಗಿ ನಾವು ಮಾಡಬೇಕು ಹೊರತು ಎಲ್ಲಿಯ ಒಳ್ಳಿಂದ ನಮ್ಮದು ಫ್ರೆಂಚ್ ಟೆಕ್ನಾಲಜಿ ಅಥವಾ ಬೇರೆ ಬೇರೆ ಯಾವುದು ಕೂಡ ಇಲ್ಲಿ ಆಗೋದು ಆ ಪ್ಲೇಸಿಗೆ ಅಲ್ಲಿ ಅದನ್ನು ಎಕ್ಸ್ಪರ್ಟ್ ತನಿಖೆ ಮಾಡಿ ಅಲ್ಲಿಗೆ ಅನುಗುಣವಾಗಿ ಏನು ಮಾಡ್ಬೋದು ಅಂತೇಳಿ ಪ್ಲ್ಯಾನ್ ಮಾಡಿದ್ರೆ ಮಾತ್ರ ಅದು ಆಗ್ತದೆ. ಮತ್ತು ಕೆಲಸ ಒಮ್ಮೆ ಆದರೆ ಸಾಕಾಗೋದಿಲ್ಲ, ಗೌರ್ಮೆಂಟ್ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರತಿ ವರ್ಷ ಕೂಡ ಬೋಟಿಗೆ ದುಡ್ಡು ಕೊಡಬೇಕಾಗ್ತದೆ. ನಾವೊಂದು ಮನೆ ಕಟ್ಟಿ ಮನೆ ನೀವು ಮೇಂಟೈನ್ ಮಾಡದಿದ್ದರೆ ಎಷ್ಟು ವರ್ಷ ಬರ್ಬೋದು ಅದೇ ರೀತಿಯಲ್ಲಿ. ಮತ್ತು ಕಂಪ್ಲೀಟ್ ಹೋದರೆ ಇಡೀ ಮತ್ತು ಟ್ರಿಬಲ್ ದ ರೇಟ್. ಅದನ್ನು ಮೊನ್ನೆ ಹೇಳಿದ್ದೇವೆ, ಒಂದು ನೀವು ಹೊಸ ಪ್ರಾಜೆಕ್ಟಿಗೆ ಕೊಡಿ, ಸೆಕೆಂಡ್ ನೀವು ಪ್ರತಿ ವರ್ಷ ಆದ ಕೆಲಸವನ್ನು ಮೇಂಟೈನ್ ಮಾಡಲಿಕ್ಕಂತ ಇಷ್ಟು ಕೊಡಿ. ಇಲ್ಲ ಮಾಡಿದ ಕೆಲಸ ಕೊಡೋದು. ಈಗ ಬಾಂಬೆಯಲ್ಲಿ ಮರೈನ್ ಡ್ರೈವಲ್ಲಿ ನೀವು ನೋಡ್ತಾ ಇರ್ಬೋದು, ಎಷ್ಟು ವರ್ಷಕ್ಕೆ ಎಷ್ಟು ಅಲ್ಲಿ ಬಂದು ಅದು ಆ ವಾಲನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಎಷ್ಟು ಅದನ್ನು ಮೇಂಟೈನ್ ಅವರು ಪ್ರತಿ ವರ್ಷ ಅಲ್ಲಿ ಮುಂದೆ ಆ ಟೀದು ಸ್ಟಾರ್ ಕಲ್ಲಾಗ್ತಾರೆ, ಟೆಟ್ರಾಪಾಟ್ ವೈ ಅಂತ ಅದು ಮೇಂಟೈನ್ ಮಾಡಲಿಕ್ಕೆ. ಸೊ ಆ ಲಾಂಗ್ ಟರ್ಮ್, ಯಾಕೆಂದರೆ ಸಮುದ್ರ ಬದಿಯಲ್ಲಿ ನಾವು ಕರೆಕ್ಟಾಗಿ ಉಪಯೋಗ ಮಾಡಿದರೆ ನಾವೇನು ಖರ್ಚು ಮಾಡ್ತೇವೆ ಅದಕ್ಕೆ 10 ಪಾಲು ಇನ್ಕಮ್ ನಮಗೆ ಬರ್ತದೆ ಇಫ್ ಯು ಮೇಂಟೈನ್ ಇಟ್. ಅಂದರೆ ಅದನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದರೆ ನಮಗೆ ಟೂರಿಸಮ್ನಲ್ಲಿ, ನಿಮಗೆ ಫಿಶಿಂಗ್ನಲ್ಲಿ, ಅದರ್ ಸೀಶೋರ್ ಡೆವಲಪ್ಮೆಂಟಲ್ಲಿ. ಸೊ ಈ ಒಂದು ಭಾಗ ನಿನ್ನೆ ಮೊನ್ನೆ ನಮ್ಮ ಇಲಾಖೆಯ ಚರ್ಚೆ ಮಾಡೋಣ ಮಾಡಿದ್ದೇವೆ. ಯಾವುದು ಕಾಂಡ್ಲವನ್ನ ಎಲ್ಲ ಕೂಡ ಇಲ್ಲಿ ನಮಗೆ ಸಿಂಪಲ್ ಆಗಿ ತೆರೆಕಲು ಸ್ಲೋ ಬರ್ತದೆ ಅಲ್ಲಿ ಮಾತ್ರ. ಇಲ್ಲಿ ಹೋಗಿ ಕಾಂಡ್ಲವನ್ನಲ್ಲ, ನಾನಿಂತರೂ ಕೂಡ ಫುಟ್ಬಾಲ್ ಥರ ಬಿಸಾಡ್ತದೆ ಅದು ನಮ್ಮನ್ನು, ಅಷ್ಟು ಫೋರ್ಸ್ ಇದೆ ಅದಕ್ಕೆ. ಆ ಫೋರ್ಸನ್ನು ನೋಡಿದಾಗ ಮಾತ್ರ ಗೊತ್ತಾಗ್ತದೆ. ನಾನು ಹಿಂದೊಮ್ಮೆ ಹೋಗಿದ್ದೆ, ಅಲ್ಲಿ ಜನ ಬಂದು ನನ್ನ ಹತ್ರ ಎಲ್ಲ ಮಾತಾಡ್ತಿದ್ದೆ, ಹಾಗೆ ಹೀಗೆ ಸಮಸ್ಯೆ ಎಲ್ಲ ಇತ್ತು. ತೆರೆ ಬಂತಂತೇಳಿ ನಾನು ಸ್ವಲ್ಪ ಆ ಕಡೆ ಈಗ ನೋಡ್ತೇನೆ, ಇಲ್ಲಿ ಗೋಡೆ ಇಲ್ಲ, ಇಡೀ ಕಲ್ಲನ್ನು ಫುಟ್ಬಾಲ್ ಥರದ್ದು ಬಿಸಾಡಿ ಮನೆ ಒಳಗಡೆ ಹಾಕಿ ದೊಡ್ಡ ಈ ಬೋಲ್ಡರ್ಸ್. ಎಷ್ಟೋ ಟಿ ವಿ ಅವರ ಕ್ಯಾಮರಾ ಹೋಗಿದೆ. ಸೊ ಅದು ಎಲ್ಲ ಕಡೆಗೆ ಎಲ್ಲ ಸೂಟ್ ಆಗ್ತದಂತಲ್ಲ, ಇಟ್ಸ್ ಅ ಪ್ರಿವೆನ್ಷನ್ ಮೆಜರ್. ಸ್ಟಾರ್ಟಿಂಗ್ದಲ್ಲೇ ಬರುವಂಥ ವಿಚಾರ ಆಗಬೇಕು. ಈಗೇನಾಗಿದೆ, ಕೆಲವೊಂದು ಅನ್ಸೈಂಟಿಫಿಕ್ ಬ್ರೇಕ್ ವಾಟರ್ ಬೇರೆ ಬೇರೆ ಕಡೆ ಆದ ಕಾರಣ ಹಿಂದೆ ಅದು ಒಂದು ಕಡೆಗೆ ಅಕ್ಯುಮುಲೇಟ್ ಆಯಿತು ಲ್ಯಾಂಡ್, ಇನ್ನೊಂದು ಕಡೆಗೆ ಕೊರತೆ ಆಯಿತು. ಕೊರತೆ ಆಗೋದಂತ ಹೇಳಿದ್ರೇನು, ಇಲ್ಲಿರುವ ಸ್ಯಾಂಡಿಗೆ ನಾವು ನೀರು ಬರ್ತದೆ, ಇಲ್ಲಿ ನೀರು ಬಂದಾಗ ಸ್ಯಾಂಡನ್ನು ತಗೊಂಡು ಹೋಗೋದು ಸ್ವಾಭಾವಿಕ. ಸ್ಯಾಂಡ್ ಆ ಕಡೆ ಈ ಕಡೆ ಮುಂಚೆ ಹೋಗ್ತಾ ಇದೆ, ಎಷ್ಟು ಹೋಗ್ತದೆ ಮತ್ತು ಬರ್ತಾ ಇತ್ತು. ಈಗಾಗೆಲ್ಲ ಇದು ಬಂದು ಸ್ಯಾಂಡ್ ತಗೊಂಡು ಹೋಗ್ತದೆ ಆ್ಯಂಡ್ ಇಟ್ ಅಕ್ಯುಮುಲೇಟ್ಸ್ ಆ ಕಡೆ, ಇಲ್ಲಿ ಆಗೋದಿಲ್ಲ. ಸೊ ಇಲ್ಲಿ ನಮಗೆ ಲ್ಯಾಂಡ್ ಖಾಲಿ ಆಯಿತು, ಆ ಕಡೆಗೆ ಲ್ಯಾಂಡ್ ಜಾಸ್ತಿ ಆಯಿತು. ಸೊ ಅದೇನಾಗ್ತದೆ, ಬಿಕಾಸ್ ಆಫ್ ಕೆಲವೊಂದು ನಮ್ಮ ಈ ಸೀಶೋರಲ್ಲಿ ಆಗುವಂಥ ನಮ್ಮ ಅದ ಪ್ರಕೃತಿಯ ವಿರುದ್ಧಕವಾಗಿರೋ ಡೆವಲಪ್ಮೆಂಟ್ಗಳು, ಇಟ್ ಹಸ್ ಚೇಂಜ್ ದಿ ಸಿಸ್ಟಮ್ ಆಫ್ ಇದು. ಸೊ ಅಲ್ಲಿಗೆ ಹೋಗ್ತದೆ, ಇಲ್ಲಿಗೆ ಬರೋದಿಲ್ಲ. ಅದರಿಂದಾಗಿ ಕೊರತೆ ಆಗೋದು. ಅದು ಬಂದು ನೀವು ಹೋಗ್ತಾ ನಮಗೆ ಗೊತ್ತಾಗೋದಿಲ್ಲ. ಆ ಹೊಡೆತದ ಫೋರ್ಸ್ಗೆ ಬರ್ತದೆ, ಪುಲ್ ಮಾಡಿಕೊಂಡು ಹೋಗ್ತದೆ, ಪುಲ್ ಮಾಡಿಕೊಂಡು ಹೋಗ್ತದೆ, ಸ್ಲೋ. ಈಗ ನಾವು ಎಷ್ಟೇ ದೊಡ್ಡ ಬಂಡೆಕಲ್ಲು ಹಾಕಿದರೂ ಕೂಡ ಆ ಗ್ಯಾಪಲ್ಲಿ ಬರ್ತದೆ, ಇಟ್ ವಿಲ್ ಟೇಕ್ ಆ್ಯಂಡ್ ಗೋ. ಅದು ಹೋಗೋ ಮೆಲ್ಲ ಇದು ಕಲ್ಲುಗಳೆಲ್ಲ ಒಳಗೆ ಹೋಗೋ ಪರಿಸ್ಥಿತಿ ಆಗ್ತದೆ. ಇಲ್ಲ, ಈಗ ನಾವು ಟೆಂಪರರಿ, ಲಾಸ್ಟ್ ಟೈಮ್ ನಾನು ಟೆಂಪರರಿ ಕೆಲಸ ಮಾಡಿಕೊಂಡು ಮನೆಗಳು ನಾಶ ಆಗೋದ ರೀತಿ ನಾವು ನೋಡಿದ್ದೇವೆ. ಒಂದು ಅದರ ಮುಂಚೆ 4 years ನಾನು ಹಿಂದಿನ ಸರ್ಕಾರದಾಗ ಎಲ್ಲರಿಗೂ ಕೂಡ ಭಾಳಷ್ಟು ಮನವಿ ಮಾತು ಸಜೆಷನ್ ಕೊಟ್ಟಿದ್ದೆ. ಆವಾಗ ಒಂದು ಪ್ರೊಟೆಕ್ಷನ್ ಕೆಲಸ ಕೂಡ ಆಗಲಿಲ್ಲ.
ಆಗ ಸ್ವಲ್ಪ ಸ್ವಲ್ಪ ಆಗ್ತಿದೆ, ಈಗ ಅದು ಮಾಡಿಕೊಂಡು ಬರ್ಬೋದಿತ್ತು. ಲಾಸ್ಟ್ ಟೈಮ್ ಸ್ವಲ್ಪ ಮಣ್ಣ ಕಾರಣ 5 ಮನೆಗಳು ಉಳಿಯಿತು. ಈ ಸಲ ಎಲ್ಲಿ ಡೇಂಜರ್ ಇದೆ ಆ ಕೆಲಸವನ್ನು ನಾವು ಅಡಿಷನಲ್ ಆಗಿ ಮಾಡಲಿಕ್ಕೆ ನಾವು ಹೇಳಿದ್ದೇನೆ. ಟೆಕ್ನಿಕಲ್ ರೀಸನಿಂದ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಯಾಕಂತ ಹೇಳಿದರೆ ನಿಮಗೆ ಕಡಲ ಕೊರತೆ ಎಲ್ಲಿ ಆಗ್ತದೆ ಅಂತ ಗೊತ್ತಿಲ್ಲ. ನೀವು ಗೊತ್ತಾಗೋ ಮುಂಚೆ ನೀವು ಇಲ್ಲಿ ಕೆಲಸ ಮಾಡಿದರೆ, ನಾಳೆ ಇಲ್ಲಿ ಕಡಲ ಕೊರತೆ ಆಗದಿದ್ದರೆ ಇನ್ನೊಂದು ಕಡೆ ಆದರೆ ಅಧಿಕಾರಿಗಳು ಕೇಳ್ತಾರೆ ಬೆಂಗಳೂರು ಕೂತ್ಕೊಂಡು, ಯಾಕೆ ಮಾಡಿದ್ದು ಆಗದ ಕಡೆ ನಿಮಗೆ ಮಾಡುವಾನಿಗೆ ದುಡ್ಡು ಬಿಡ್ಕೊಂಡು ಮಾಡೋದು. ನೋಡಿ, ಅದನ್ನು ನಾನು ಹೇಳಿದ್ದು. 2 ಟೈಪ್ ಆಫ್ ವರ್ಕ್ ಇದೆ ಕಡಲ ಕೊರತೆಯಲ್ಲಿ. ಒಂದು ಎಮರ್ಜೆನ್ಸಿ ವರ್ಕ್, ಇನ್ನೊಂದು ಟೆಂಪರರಿ ವರ್ಕ್. ಎಮರ್ಜೆನ್ಸಿ ವರ್ಕ್ ಅಂತ ಹೇಳಿದರೆ ಎಲ್ಲಿ ಯಾವಾಗ ಹೇಗೆ ಕಡಲ ಕೊರತೆ ಆಗ್ತಂದು ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ. ಮುಂದಲ್ಲೊಂದು ಕಡೆ ಸಮುದ್ರ ಒಡ್ಡೆ ಹೊಡಿತದೆ. ಅದು ಇವತ್ತು ಉಲ್ಲಾಳ ಇರ್ಬೋದು ಅಥವಾ ಸಸ್ಯತ್ಲಿತೋಡು ಉಡುಪಿ ಇರ್ಬೋದು, ಎಲ್ಲಿ ಅಂತ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆವಾಗ ಇದಕ್ಕೆ ಅಧ್ಯಯನ ಮಾಡುವಂಥ ವಿಚಾರ ಅಲ್ಲ. ಆವಾಗ ಏನಂತ ಹೇಳಿದರೆ ಎಮರ್ಜೆನ್ಸಿ ವರ್ಕಲ್ಲಿ ಮನೆಗಳು ಮತ್ತು ಪ್ರಾಣಿಗಳು ಮತ್ತು ಮನುಷ್ಯನು ರಕ್ಷಣೆ ಮಾಡೋದು ಕೆಲಸ ಆಗಬೇಕು. ಅದು ಜನ ಅಪೇಕ್ಷೆ ಪಡ್ತಾ ಇದ್ದಾರೆ. ಆಯಿತು, ಮನೆ ಬೀರಲಿ, ನೀವು ದೂರ ಹೋಗಿ ಅಂತ ಯಾರಿಗೂ ಕೂಡ ಹೇಳಲಿಕ್ಕೆ ಸಾಧ್ಯವಿಲ್ಲ. ಆಗ ಕೆಲಸ ಮಾಡಲೇಬೇಕು. ಎಮರ್ಜೆನ್ಸಿ ಕೆಲಸ ಮಾಡಬೇಕಾದ್ರೆ ಟೆಂಡರ್ ಏನು ಕರೀಲಿಕ್ಕೆ ಆಗ DC-ಗೆ ಪವರ್ ಕೊಡಬೇಕು. ಅದಕ್ಕೆ ಕೇಳಿದ್ದು ನಾವು, DC-ಗೆ ಪವರ್ ಕೊಡಿ. ಇಲ್ಲದೇನಾಗ್ತದೆ, ನಾವು ಮಂತ್ರಿಗಳು MLAಗಳು ಹೋಗೋದು DC ಹತ್ರ ಹೇಳೋದು, ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಪ್ರೊಟೆಕ್ಷನ್ ಮಾಡಿ ಅಂತೇಳಿ. ಅವ್ರು ಬಂದು ಪೋರ್ಟ್ನವ್ರಿಗೆ ಸಜೆಷನ್ ಮಾಡೋದು, ಪೋರ್ಟ್ನವ್ರು ಬಂದು ಲೈನ್ ಎಸ್ಟಿಮೇಟ್ PPR ಮಾಡೋದು, ಅದಕ್ಕೆ DC ಅವರು ವರ್ಕ್ ಆರ್ಡರ್ ಕೊಡೋದು. ಇದನ್ನು ನಂಬಿ ಇಲ್ಲೇ ಕೆಲಸಗಾರರು ಬಂದು ಕೆಲಸ ಮಾಡೋದು. ಇದರಲ್ಲಿ ಇಲ್ಲಿ ಕೆಲಸ ಮಾಡಿದ ನಂತರ ಬಿಲ್ ಬೆಂಗಳೂರಿಗೆ ಹೋದಾಗ ಅದು ಹಾಗೆ ಉಂಟಾ, ನೀವು ಫಸ್ಟ್ ಪರ್ಮಿಷನ್ ತಗೊಂಡಿದ್ದೀರಾ, ನೀವು ಟೆಂಡರ್ ಈ ರೀತಿ ಕೇಳಿದರೆ ಈಗ ಅದಕ್ಕಾಗಿ ಯಾರು ಕೆಲಸ ಮಾಡಲಿಕ್ಕೆ ಬರುವುದಿಲ್ಲ. ಅದನ್ನೇ ದಟ್ ಈಸ್ ಈಗ ಇರುವುದು. ಈಗ ಅದಕ್ಕೆ ವಿ ಹ್ಯಾವ್ ಗಾಟ್ 2 ಪ್ರಪೋಸಲ್ಸ್. 2 ಪ್ರಪೋಸಲ್ ಯಾವುದು ಅಂತ ಹೇಳಿದರೆ, ಒಂದು ಈ ಒಂದು ನಮ್ಮ NITK ಪ್ಲ್ಯಾನ್ ಏನು ಕೊಟ್ಟಿದೆ ಅದನ್ನು ನಾವು ಬೆಟ್ಟಂಪಾಡಿಂದ 800 ಮೀಟರ್ಸ್ ತನಕ ತಡೆಗೋಡೆ ನಿರ್ಮಾಣ ಮಾಡಿ ಸಣ್ಣ ಮಟ್ಟಿನ ಬ್ರೇಕ್ ವಾಟರ್ ಹಾಕುವಂಥದ್ದು. ಎರಡನೇದು ಏನಂತ ಹೇಳಿದರೆ, ಮೇಜರ್ ಒನ್, ಬಾಂಬೆ ಟು ಕೊಚ್ಚಿನ್ ಕ್ರೂಸ್ ಸ್ಟಾರ್ಟ್ ಆಗ್ತದೆ. ಬಾಂಬೆ ಟು ಕೊಚ್ಚಿನ್ ಕ್ರೂಸ್ನಲ್ಲಿ ಮಂಗಳೂರಿಗೆ ಒಂದು ಸ್ಟಾಪ್ ಕೊಡಬೇಕಂತ ನಾವು ಕೇಳಿದ್ದೆವು. ಆ ಸ್ಟಾಪನ್ನು ನಾವು ಸೋಮೇಶ್ವರದಲ್ಲಿ ಮಾಡಲಿಕ್ಕೆ ನಮ್ಮ ಪ್ರಪೋಸಲ್ ಕೊಟ್ಟಿದ್ದೇವೆ. ಯಾಕೆ, ಇಟ್ ವಿಲ್ ಬಿ ಅವೇ ಫ್ರಮ್ ದಿ ಪೋರ್ಟ್, ಅಲ್ಲಿ ಆ ಕಂಜೆಸ್ಟೆಡ್ ಎಲ್ಲ ಕಡಿಮೆ ಆಗ್ತದೆ. ಸೆಕೆಂಡ್, ಇಲ್ಲಿ ಬೇಕಾದಷ್ಟು ಡೀಪ್ ಇದೆ. ಆ ಐಡಿಯಲ್ ಪ್ಲೇಸ್ ಅಂತ ಹೇಳಿಕೊಂಡು ರಿಪೋರ್ಟ್ ಮಾಡಿ ನಾವು ಇವತ್ತು ಮಾಡಿದ್ದೇವೆ. ಅದೊಂದು ಬಂದರೆ ನಮಗೆ ಎಂಟೈರ್ ನಮ್ಮ ಕಾನ್ಸ್ಟಿಟ್ಯುನ್ಸಿ ಟೂರಿಸಮ್ನಲ್ಲಿ ದೊಡ್ಡ ಮಟ್ಟದ ಒಂದು ಇದಾಗ್ತದೆ. ಮತ್ತು ಬಂದವರು ಕೂಡ ಅಲ್ಲಿ ಆಲ್ ಪ್ಯಾಸೆಂಜರ್ಸ್ ಯಾರು ಬರ್ತಾರೆ ಅವ್ರು ಮಂಗಳೂರು ನಗರ ನೋಡ್ಲಿಕ್ಕೆ ಕೂಡ ಅವ್ರಿಗೆ 1-2 ಡೇಸ್ ಆ ಕ್ರೂಸ್ನವರು ಅವಕಾಶ ಮಾಡಿಕೊಡಿದ್ದು. ಯಾವುದು ಅದೇ ಪೋರ್ಟ್ನ ಅದು ಮಾಡ್ತಾರಲ್ಲ, ಏನು ನಮ್ಮ ಹೌದು ಬೋಟ್ ಶಿಪ್ ನಿಲ್ಲಿಗ ಅದನ್ನು ಮಾಡಬೇಕಲ್ಲ. ಈಗ ಮುಂಚೆ NMPT ಇತ್ತ ಪೋರ್ಟ್, ಅದು ಮಾಡಿದ್ದಲ್ಲ, ನಿರ್ಮಾಣ ಮಾಡಿದ್ದು ಬಂದರ್ ಅಂತೇಳಿ ಟೂರಿಸಮ್ ಬಂದರ್, ನಾಟ್ ಈ ರೀತಿ ಈಗ ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಇಲ್ಲ. ಈ ದೊಡ್ಡ ಟೂರಿಸಮ್ ಕ್ರೂಸ್ ಬಂದು ನಿಂತು ಹೋಗುವಂಥದ್ದು ಅದರಲ್ಲಿ ಆ ಯೋಜನೆಯಲ್ಲೇ ಬರ್ತದೆ. ದೆನ್ ದಟ್ ವಿಲ್ ಗೋ ಟು ಕೊಚ್ಚಿ. ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ನಾವು ಮೆರಿಟೈಮ್ ಬೋರ್ಡಿಂದ ಇದೆಲ್ಲ ಮಾಡಿ ಇಟ್ ಈಸ್ ಅವರ ಇದು ನಮ್ಮ ಸ್ಟೇಟ್ ಬಜೆಟಲ್ಲಿತ್ತು ಲಾಸ್ಟ್, ಅದಕ್ಕೆ ಮುಂಚಿನ ಸಲ. ಅದು ಮಾಡಿದಾರಲ್ಲ. ಈಗ ನಮಗೆ ತುಂಬೆಯಲ್ಲಿದ್ದಾಗ ನಮಗೆ ಅದರ ಸೋರ್ಸ್ ಕಡಿಮೆ ಆಗುವಂಥ ಪ್ರಸಂಗ ನೋಡಿದ್ದೇವೆ. ಅದಕ್ಕಾಗಿ ನಾವು ಹರೇಕಳದಲ್ಲಿ ಡ್ಯಾಮ್ ಕಟ್ಟಿದ್ದೇವೆ. ಸೊ ಹರೇಕಳ ಡ್ಯಾಮಿಂದ ಹಿಡಿದು ತುಂಬೆ ಡ್ಯಾಮ್ವರೆಗೆ ಸುಮಾರು 4 ಕಿಲೋಮೀಟರ್ ಇರ್ತದೆ. 4 ಕಿಲೋಮೀಟ್ರ್ 1500 ಮೀಟ್ರ್ ಬಿಡ್ತಲ್ಲಿ ಇದೆ. ಇದು ಎಷ್ಟೋ TMC ವಾಟರ್ ನಮಗೆ ಈ 2 ಗ್ಯಾಪಿನಲ್ಲಿ ಸಿಗ್ತದೆ. ಅದೆಲ್ಲ ಕೂಡ ಸಿಹಿ ನೀರು. ಇದೇನು ಅಂತರ್ಜಲ ಅಭಿವೃದ್ಧಿ, ನಮಗೆ ಟೂರಿಸಮ್, ಅದ್ರ ಜೊತೆ ಕುಡಿಯೋ ನೀರು. ಮಂಗಳೂರು ನನಗೆ ಮಾತ್ರ ಅಲ್ಲ, ಇಡೀ ಜಿಲ್ಲೆಗೆ ಬೇಕಾಗುವಂಥ ಕುಡಿಯೋ ನೀರು ಅದು ಸದುಪಯೋಗ ಮಾಡಿದರೆ. ಅದಕ್ಕಾಗಿ ಈ ಕಡೆ ಸಪ್ರೇಟ್ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡಬೇಕಂತ ಉದ್ದೇಶ ಮಂಗಳೂರು ಮಹಾನಗರ ಪಾಲಿಕೆ ಮಾಡಿದರು. ಅಷ್ಟು ನಾವು ಖರ್ಚು ಮಾಡೋದು ಅಗತ್ಯ ಇಲ್ಲ. ಅಲ್ಲಿಂದ ಇದಕ್ಕೆ ಒಂದು ಪೈಪ್ ಹಾಕಿ ಒಂದು ಪಂಪ್ ಮಾಡಿದರೆ ನಮ್ಮ ಪ್ರಾಜೆಕ್ಟ್, ಯಾವ ಪ್ರಾಜೆಕ್ಟ್ ಕೂಡ ಇಲ್ಲಿ ಖಾಲಿಯಾದ ತಕ್ಷಣ ಅದು ನಮ್ಮ ಇದೇ ಪಂಪಿಂದ ಇಲ್ಲಿಂದ ನಮಗೆ, ಯಾಕೆ ಇಟ್ ಇಸ್ ವೆರಿ ನಿಯರ್, ಇದರಲ್ಲಿ ನಮಗೆ ತೆಗೊಳ್ಳಿಕ್ಕೆ ಆಗ್ತದೆ. ಸೊ ಆ ಟೆಕ್ನಾಲಜಿ, ಆ ಒಂದು ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ. ಎಲ್ಲಿ
ಅಲ್ಲಿಂದ ಇಲ್ಲಿಗೆ ಆಗಲಿಲ್ಲ. ಈಗ ಅದು ನಾವು ತುಂಬೆ ಡ್ಯಾಮಿಂದಲೇ ತೆಗೆಯೋದು, ನಾವು ಕೂಡ ಮಂಗಳೂರು ಕೂಡ ಅಲ್ಲಿಂದಲೇ ತೆಗೆಯೋದು. ನಮ್ಮದು ಈ ಸೈಡ್ ಇದೆ 5ಕ್ಕೆ, ಇಲ್ಲಿಂದ ಇಟ್ ಇಸ್ ನಿಯರ್ ಬೈ. ಈ ನಮ್ಮ ಪಂಪಿಗೆ ಅಲ್ಲಿಂದ ಪೈಪ್ ಕನೆಕ್ಷನ್ ಮಾಡಿದರೆ ಆಯಿತು. ಅಲ್ಲ ಇದಾಯ್ತಲ್ಲ, ಫಸ್ಟ್ ಅಲ್ಲಿ ಜಾಕುವಲ್ಲೆಲ್ಲ ಆಗಿದೆ, ಅಲ್ಲಿದಾಗಿದೆ ಕೆಲಸ, ತುಂಬಿದ ಕೆಲಸ ಆಗಿದೆ. ಇದು ಇಲ್ಲಿಗೆ ಬೇಕಾಗುವಂಥ ಸ್ಟೋರೇಜ್ ಎವ್ರಿಥಿಂಗ್ ಈಸ್ ರೆಡಿ. ನಾವು ಟ್ರಯಲ್ ರನ್ ಇವತ್ತು ನೋಡ್ತಾ ಇದ್ದೇವೆ, ಎಷ್ಟು ಮೀಟರ್ ನಿಲ್ಲಿಸಬೇಕೇನು, ಎಷ್ಟು ಮುಳುಗಡೆ ಆಗ್ತದೆ ಅಂತೇಳಿ. ಜನರಿಗೆ ತೊಂದರೆ ಆಗೋದ ರೀತಿಯಲ್ಲಿ, ಕೃಷಿಕರಿಗೆ ರೈತರಿಗೆ ತೊಂದರೆ ಆಗೋದ ರೀತಿಯಲ್ಲಿ ನಾವು ಈಗ ಅದನ್ನು ಆ ಲೆವೆಲ್ಗೆ ನಾವು ನಿಲ್ಲಿಸ್ತೇವೆ. ಅಗತ್ಯ ಬಂದಾಗ ಫ್ಯೂಚರ್ ಡೇಸ್ ದೇ ಕ್ಯಾನ್ ಟೇಕ್ ಇಟ್. ಈಗ ನೋಡಿ, ಈಗ ನಮ್ಗೆ ಎಷ್ಟು 1 ಮೀಟರ್ ನಿಂತು ಸಾಕು, ನಮ್ಗೆ 2 ಮೀಟರ್ ನಿಂತು ಸಾಕು. ಈಗ ನಾವು ಜನರಿಗೆ ತೊಂದರೆ ಕೊಡಲಿಕ್ಕೆ, ಮುಳುಗಡೆ ಮಾಡಿಸ್ಲಿಕ್ಕೆ ಮುಳುಗಡೆ ಮುಂಚಿನ ಆಗುವುದಿಲ್ಲ, 3 ನಿಲ್ತಿದೆ, ಸ್ವಲ್ಪ ಆಗ್ತದೆ ಅಷ್ಟು. ನಮಗೆ ರೈತರಿಗೆ ತೊಂದರೆ ಕೊಡಲಿಕ್ಕೆ ಇಷ್ಟ ಇಲ್ಲ. ಫ್ಯೂಚರ್ ಡೇಸ್ನಲ್ಲಿ ಅಂಥ ನೀರು ನಮಗೆ ಈ ಕಡೆ ಸಿಹಿ ನೀರು ಬೇಕಂದ ಸಂದರ್ಭದಲ್ಲಿ ಅವ್ರಿಗೆ ಕಾಂಪನ್ಸೇಷನ್ ಏನು ಸ್ವಲ್ಪ ಹೋಗ್ತದೆ ಅವ್ರಿಗೆ. ಊರವರಿಗೆ ನೋಡಿ, ಯಾವುದೇ ಒಂದು ಪ್ರಾಜೆಕ್ಟ್ ಊರವರಿಗೆ ತೊಂದರೆ ಕೊಟ್ಟು ಆಗಬಾರ್ದು. ಯಾವುದು ಅಲ್ಲ, ಇದು ಕುಡಿಯೋ ನೀರಲ್ಲ, ಇದು ಬಿಡಿ, ಇದು ಸಬ್ಜೆಕ್ಟ್ ಬೇರೆ ಅಷ್ಟೇ. ಇದು ಹಿಂದೆ ನಮ್ಮದೊಂದು 249 crores ಕೆಲಸ ಆಗಿದೆ ಈಗ ಆದದ್ದು. ಈಗ 248 plus 370 386 ಅಲ್ಲ, ಎರಡನೇ ಹಂತದ್ದು 386. ಅದು 3 ನಗರ ಪಂಚಾಯತ್ ಮತ್ತೆಲ್ಲ ನಮ್ಮ 20 ಗ್ರಾಮ ಪಂಚಾಯತ್. ಅದಕ್ಕೆ ಕೆಲಸ ಮಾಡಿದ ನಂತರ ಗೊತ್ತಾಗೋದು 5ರಲ್ಲಿ. ಮತ್ತು ನಮ್ಮ ಮೇರಮ್ಮಜಲ್, ತುಂಬೆ ಮತ್ತು ಫರಂಗಿಪೇಟೆಗೆ ಅಲ್ಲಿ ಸಪ್ರೇಟ್ ಪೈಪ್ಲೈನ್ ಸಪ್ರೇಟಾಗಿ ಕೆಲಸ ನಡೀತಾ ಇದೆ. ಈಗ ನನ್ನ ಕ್ಷೇತ್ರಕ್ಕೆ ಮಾತ್ರ, ಮತ್ತು ನಮ್ಮಲ್ಲಿ ಬೇಕಾದಷ್ಟು ಪಕ್ಕದ ಬೇಕಾದ್ರೆ ಕೊಡ್ತೇವೆ, ಉಳಿದ್ರೆ ಮಾತ್ರ. ಅಂದರೆ ನೀರು, ಗಾಳಿ, ಮಣ್ಣು ಇದು ಒಬ್ಬರ ಆಸ್ತಿ ಅಲ್ಲ, ಇದು asset of the nature. So everyone has got a right. ಅಲ್ಲ, ಅದನ್ನ ಸರ್ವೆ ಆಗ್ತದೆ, ಐಡೆಂಟಿಫೈ ಆಗ್ತದೆ, ಅದಕ್ಕೆ ಮತ್ತೆ ಪರಿಹಾರ ಕೊಡುವಂಥದ್ದು. ಮತ್ತು ಅಷ್ಟೇನು ಡ್ಯಾಮೇಜ್ ಆಗೋದಿಲ್ಲ ಇದರಲ್ಲಿ. ಈಗ 2 ಅದಕ್ಕೇನು ತೊಂದರೆ ಇಲ್ಲ, 2 ಇಂಚ್ ಅದಕ್ಕೇನಾಗೋದಿಲ್ಲ. 2 ಇಂಚಸ್ಸಲ್ಲಿ ನಿಂತರೆ ಏನಾಗೋದಿಲ್ಲ, ಯಾರಿಗೇನಾಗೋದಿಲ್ಲ. 2 meters. ನಮಗೆ ಮನಿ ಇಸ್ ನಾಟ್ ಇಂಪಾರ್ಟೆಂಟ್, ಪ್ರಾಜೆಕ್ಟ್ ಇಸ್ ಇಂಪಾರ್ಟೆಂಟ್. ಕಾನೂನು ಸುವ್ಯವಸ್ಥೆ ಒಂದು ರೀತಿಯಲ್ಲಿ ಹಾಳಾಗ್ತಾ ಇದೆ ಅಂತ ಆರೋಪ. ಮತ್ತೆ ಈಗ ಬಿಜೆಪಿ ಮುಖಂಡರೆಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನಾಡ್ದು ಮಂಗಳವಾರ ಮತ್ತೆ ಜನಾಂದೋಲನ ಸಭೆಯೆಲ್ಲ ನಡೆಸ್ತಾ ಇದ್ದಾರೆ. ನೋಡಿ, ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಅದು ಬೋಲಿಯಾರನ್ನು ಕೂಡ ಸೇರಿಸಿ ಅತ್ಯಂತ ಸೌಹಾರ್ದತೆಯ ಸರ್ವಧರ್ಮದವರು ಜೊತೆಗೂಡಿ ಬಾಳುವಂಥ ಇಡೀ ರಾಜ್ಯಕ್ಕೆ ಮಾದರಿಯಾದಂಥ ಕ್ಷೇತ್ರ. ಈ ಇಷ್ಟು ಗ್ರಾಮದಲ್ಲಿ ಕೂಡ ಬೊಲಿಯಾರು ಕೂಡ ಅಷ್ಟೇ ಒಂದು ಸೋದರದ ಪ್ರೀತಿ ವಿಶ್ವಾಸದ ಒಂದು ಗ್ರಾಮವಾಗಿದೆ ಭಾಳಷ್ಟು ಸಮಯದಿಂದ. ಈಗಲೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಅಲ್ಲಿದ್ದಾರೆ. ಕೆಲವು ಯುವಕರು, ಕೆಲವು ಯುವಕರಿಂದಾಗಿ ಕೆಲವೊಂದು ಕೆಟ್ಟ ಹೆಸರು ಇವತ್ತು ಬಂದಿದೆ. ಅದನ್ನು ಸರಿಪಡಿಸುವ ಅದನ್ನು ಊರವರೇ ತಗೊಂಡಿದ್ದಾರೆ, ಅವರೇ ಒಂದಾಗಿದ್ದಾರೆ, ಎಲ್ಲ ಜಾತಿ ಮತದವರು ಚರ್ಚೆ ಮಾಡ್ತಿದ್ದಾರೆ. ನಾನು ದಯವಿಟ್ಟು ಹೊರಗಿನವರು ಅಂತ ಆ ಒಂದು ವಾತಾವರಣ ಏನು ಕೆಡಿಸಲಿಕ್ಕೆ ದಯವಿಟ್ಟು ಯಾರು ಕೂಡ ಪ್ರಯತ್ನ ಪಡಬೇಡಿ. ಈ ಒಂದು ವಿಚಾರ ಆದಾಗ ಅಲ್ಲಿಯ ಸಮಸ್ಯೆಯನ್ನು ಆ ಊರವರಿಗೆ ಒಂದು ಪ್ರೀತಿ ಮತ್ತು ಸೌಹಾರ್ದ ಬಗೆಹರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ಬಾಯನ್ನು ನಾವು ಮುಚ್ಚಿಕೊಳ್ಳುವುದೇ ನಿಜವಾದ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ನಿಮಗೆ ದೇಶ ಪ್ರೇಮ ಸ್ವಲ್ಪ ಆದಿದ್ದರೂ ಕೂಡ ದಯವಿಟ್ಟು ನಿಮ್ಮ ಹೊರಗಿನವರು ಇದರಲ್ಲಿ ಅನಾವಶ್ಯಕವಾಗಿ ಮೂಗು ತೂರಿಸದೆ, ರಾಜಕೀಯ ಮಾಡಲಿಕ್ಕೆ ಪ್ರಯತ್ನ ಪಡದೆ ಅವರನ್ನು ನೆಮ್ಮದಿಯಿಂದ ಬಿಡಬೇಕಂತೇಳಿ ನಾನು ಕಳಕಳಿಯಿಂದ ನಾವು ಹೊರಗಿನವರಿಗೆಲ್ಲರಿಗೂ ಕೂಡ ನನ್ನ ಮನವಿಯನ್ನು ನಾನು ಮಾಡುತ್ತೇನೆ.
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.